ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ನಿಮ್ಮ ಸರ್ಕಾರಗಳಿದೆ. ಇವತ್ತು ನನ್ನ ಪ್ರಕರಣವನ್ನು 12 ವರ್ಷವಾದರೂ ಇನ್ನೂ ಯಾತಕ್ಕೆ ಇಟ್ಕೊಂಡಿದ್ದೀರಿ? ನಾನಿಲ್ಲ ತನಿಖೆಗೆ ಏನಾದರೂ ಅಡ್ಡಿಪಡಿಸಿದ್ದೀನ? ಮಾಡಬೇಡಿ ಅಂತ ಹೇಳಿದ್ದೀನ? ಸ್ಟೇ ತಂದಿದ್ದೀನ? ಅದಕ್ಕೆ ಯಾತಕ್ಕೆ 12 ವರ್ಷದಿಂದ? ಅದು ಬಿ ಜೆ ಪಿ ಸರ್ಕಾರದಲ್ಲಿ ಹಾಕಿದ್ದು, ಈ ಸರ್ಕಾರದಲ್ಲೆಲ್ಲ. ಬಿ ಜೆ ಪಿ ಸರ್ಕಾರದಲ್ಲಿ ಅವತ್ತು ಈ ಕಾಂಗ್ರೆಸ್ ಪಕ್ಷಗಳೇನು ಮೌನವಾಗಿತ್ತು, ಆಗಿನ ಸರ್ಕಾರದ ವಿರುದ್ಧ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿದಾಗ ಆ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಆಗದಂಥ ಕೆಲವು ಸುಳ್ಳು, ಒಂದು ನನ್ನನ್ನು ಹದಬಸ್ಲಿಗೆ ಇಡೋಕ್ಕೋಸ್ಕರವಾಗಿ ಆಗ್ತಂಥ ಸುಳ್ಳು ಮೊಕದ್ದಮೆಗಳು, ಅದು ಇನ್ನೂ 12 ವರ್ಷ ಆದರೂ ಮುಗಿದಿಲ್ಲ. ಅದರಿಂದ ಮುಖ್ಯಮಂತ್ರಿಗೆ ಹೇಳೋದು, ನನ್ನನ್ನು ಉದಾಹರಣೆ ಕೊಡೋದು ಅವಶ್ಯಕತೆ ಇಲ್ಲ ಇಲ್ಲಿ. ನನ್ನ ಪ್ರಕರಣನ ಈಗಲೂ ಏನೇನು ಮಾಡ್ತಾಯಿದ್ದೀರಿ ಗೊತ್ತಿದೆ ನನಗೆ. ನಿಮ್ಮ ಪ್ರಕರಣಕ್ಕೂ ನನ್ನ ಪ್ರಕರಣಕ್ಕೂ ವ್ಯತ್ಯಾಸಗಳಿದೆಯಪ್ಪ. ಅದರಿಂದ ಈ ಸದನ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ನನ್ನ ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ನಾಡಿನ ಜನತೆ ತೀರ್ಮಾನ ಮಾಡ್ಕೊತಾರೆ. ನನ್ನ ಭಾವನೆಗಳು, ನಾನು ಈ ನಾಡಿನ ಜನತೆಯ ಸಮಸ್ಯೆಗಳು ಏನಿದೆ, ಈ ನಾಡಿನಲ್ಲಿ ಅಕ್ರಮಗಳು ನಡೆದಾಗ ತೆಗೆದುಕೊಳ್ತಕ್ಕಂಥ ನನ್ನ ನಿರ್ಧಾರಕ್ಕೂ ಈಗ ನಡೀತಾ ಇರತಕ್ಕಂಥದ್ದಕ್ಕೂ ವ್ಯತ್ಯಾಸ. ಸರ್, ಸಿಎಂ ಮತ್ತು ಗೃಹ ಸಚಿವರು ಹೇಳ್ತಾರೆ ಈ ಒಂದು ಪ್ರಕರಣದಿಂದ SIT ಕ್ಲೀನ್ ಚಿಟ್ ಕೊಟ್ಟಿದೆ, ಇನ್ನೂ ಆರೋಪ ಅಂತ ಸಾಬೀತಾಗಿಲ್ಲ. SIT ಕ್ಲೀನ್ ಚಿಟ್ಟಲ್ಲಿ ಕೊಟ್ಟಿದೆ. SIT ಇನ್ನೂ ತನಿಖೆ ನಡೀತಾ ಇಲ್ವಾ? ಯಾರು ಕ್ಲೀನ್? ಸರ್ಕಾರ ರಚನೆ ಮಾಡಿದೆ. ಸರ್ಕಾರದ SITನ? ಯಾವ SIT ಅದು? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ? ಈಗ ಹಿಂದೆ ಸಿದ್ದರಾಮಯ್ಯನವರಿದ್ದರು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು. ಈಗ ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ಸ್ ಟೀಮ್ ತಾನೆ. ಈ ಟೀಮು ಕೊಟ್ಟಿರ್ತಕ್ಕಂಥದ್ದನ್ನು ಯಾರಾದರೂ ಒಪ್ಕೊಳ್ಳೋಕೆ ತಯಾರಿದ್ದಾರಾ? ಆಗುತ್ತಾ ಅದು? ಇವ್ರಿಗೆ ಬೇಕಾದಂಥ SITಗಳು ಯಾಕೆ ನಡೆದಿದ್ದೇವೆ ಅನ್ನೋದು ಗೊತ್ತಿದೆ ನನಗೆ. ಈ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಇದು ಚರ್ಚೆ ಮಾಡಬೇಕು ಅಂದರೆ ಒಂದು 2-3 ದಿವಸಗಳು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಈಗ ನಡೆದಿರ್ತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ನಡೆಸಿರ್ತಕ್ಕಂಥ SIT ಏನಿದೆ ಅದನ್ನು ಚರ್ಚೆ ಮಾಡಬೇಕು ಅಂದರೆ 2-3 ದಿವಸ ಚರ್ಚೆ ಮಾಡ್ಬೋದು.